ಇವತ್ತೇ ಏನು ಅಡುಗೆ ಮಾಡ್ತಿದ್ದೆ, ಏನು ಸಾರು ಮಾಡ್ತಿದ್ದೆ? ಇವತ್ತೇ ಬಸಳೆ ಸಾರು ಮಾಡಿದೆ. ಅದಕ್ಕೆ ಬಸಳೆ ಸಾರಿಗೆ ಚಿಪ್ಪಿಕಲ್ ಹಾಕಿ ಬೆರಕೆ ಸಾರು ಮಾಡ್ತಿದ್ದೆ. ಇದು ಒಳ್ಳೆಯದು ಜೀವಕ್ಕೆ. ಇದು ಬಸಳೆ ಗೋಕರ್ಣ ಬಸಳೆ ಚಲೋ ಇರ್ತದೆ. ಇದು ಬಸಳೆ ಸಾರು ಗಂಜಿಗೆ ಭಾಳ ಚಲೋ ಆಗ್ತದೆ. ಬಸಳೆ ಬೇಯಿಸಿಡುವ ಬೆಂದಾದ್ಮೇಲೆ ಬಸಳೆ ಬೆಂತ ಬಂತಲ್ಲ? ಹೌದು, ಈ ಬಸಳೆ ಬೆಂತ ಬಂತು. ಬಸಳೆಯಲ್ಲಿ ವಿಟಮಿನ್ ಎ ಇರೋದ್ರಿಂದ ಕಣ್ಣಿನ ದೃಷ್ಟಿಗೆ ಚುರುಕಾಗ್ತದೆ. ಮತ್ತು ಬಸಳೆಯಲ್ಲಿ ಕಬ್ಬಿಣಾಂಶ ಇದೆ. ಇದು ಸೇವಿಸೋದ್ರಿಂದ ರಕ್ತದಲ್ಲಿನ ಹಿಮೋಗ್ಲೋಬಿನ್ ಮಟ್ಟವು ಹೆಚ್ಚಾಗ್ತದೆ ಮತ್ತು ದೇಹಕ್ಕೂ ತುಂಬ ತಂಪು. ಇದಕ್ಕೀಗ ಚಿಪ್ಪಿಕಲ್ ಹಾಕ್ಕೊಂಡು ಮಾಡೋದಲ್ವಾ, ಅದಕ್ಕೆ ಚಿಪ್ಪಿಕಲ್ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಈಗ ಚಿಪ್ಪಿಕಲ್ ಹಾಕೊಳ್ತಿದ್ಯಲ್ಲ ಈಗ? ಹೌದು, ಚಿಪ್ಪಿಕಲ್ ಹಾಕೊಳ್ತಿದ್ದೆ. ಚಿಪ್ಪಿಕಲ್ ಹಾಕಿದ್ಮೇಲೆ ಒಂದು 5 ನಿಮಿಷ ಇಡಬೇಕು. ಆಮೇಲೆ ಮಸಾಲೆ ಹಾಕ್ಬೇಕು. ಚಿಪ್ಪಿಕಲ್ ಹಾಕಿದ್ಮೇಲೆ 5 ನಿಮಿಷ ಬೇಯಿಸ್ಬೇಕು. ಅದ್ರ ನಂತರ ಮಸಾಲೆ ಹಾಕಬೇಕು. ಈಗ ಉಪ್ಪು ಹಾಕೊಳ್ಳೋಣ. ಬಸಳೆ ಮತ್ತು ಚಿಪ್ಪಿಕಲ್ ಚೆಂದಾಗಿ ಬೇಯ್ತಾ ಇದೆ. ಇದ್ರ ಪರಿಮಳ ತುಂಬ ಚೆನ್ನಾಗಿದೆ. ಇದ್ರ ಜೊತೆಗೆ ನಾವು ಗಂಜಿ ಊಟ ಮಾಡಿದ್ರೆ ಸೂಪರ್ ಆಗಿರ್ತದೆ. ಈಗ ಬೆಂತ ಬಂತು, ಇದಕ್ಕೆ ಮಸಾಲೆ ಹಾಕೋಣ. ಮಸಾಲೆ ಆಲ್ರೆಡಿ ರುಬ್ಕೊಂಡಿದ್ದಾರೆ. ಅದಕ್ಕೆ ಏನೇನು ಹಾಕಿದ್ದಾರೆ ಅಂತ ಹೇಳ್ತೇನೆ. ಈ ಮಸಾಲೆಗೆ ಮೊದಲೇ ರುಬ್ಕೊಂಡಾಗಿದೆಯಲ್ಲ, ಇದಕ್ಕೆ ಏನೇನು ಹಾಕಿದ್ದೆ? ಮೆಣಸು, ಕೊತ್ತಂಬರಿ, ಅಕ್ಕಿ ಸ್ವಲ್ಪ ಹಾಕಬೇಕು ಅದಕ್ಕೆ. ಆಮೇಲೆ ಕಾಯಿ, ಈರುಳ್ಳಿ, ಇಷ್ಟೇ. ಅಂದರೆ ಈಗ ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ದೆ. ಈರುಳ್ಳಿ ಫ್ರೈ ಅಲ್ಲ, ಹಸಿದೆ ಹಾಕೋದು. ಧನಿಯಾ, ಕೊತ್ತಂಬರಿ ಸ್ವಲ್ಪ ಹುರಿದು ಹಾಕ್ಕೊಂಡಿದ್ದೆ. ಹೌದು, ಸರಿ. ಅಕ್ಕಿನೂ ಹುರ್ಕೊಂಡಿದೆ. ಹೌದು. ಇಷ್ಟನ್ನು ಹಾಕಿ ರೆಡಿ ಮಾಡ್ಕೊಂಡಿರೋದು. ಈಗ ಮಸಾಲೆ ಹಾಕ್ತಿದ್ಯಾ ಈಗ? ಹೌದು. ಐದು ಅರಿಶಿನ ಹಿಟ್ಟು ಹಾಕಿದೆಯಲ್ಲ? ಅರಿಶಿನ ಹಿಟ್ಟು ಹಾಕಿದ್ದೆ. ಆಗ್ತಾ ಬಂತಲ್ಲ ಈಗ? ಹೌದು, ಕುದೀತಾ ಬಂತ. ಈಗ ಒಂದು 5 ನಿಮಿಷ ಮುಚ್ಚಿ ಕುದಿಸ್ಬೇಕು. ಕುದೀತಿ ಸಾಕಲ್ಲ? ಹಾಂ, ಸಾಕು, ಕುದೀತು. ಬಸಳೆ ಸಾರು ರೆಡಿ ಆಯಿತು. ಈಗ ಟೇಸ್ಟ್ ಮಾಡಿ ಹೇಳ್ತೇನೆ ನಿಮಗೆ ಹೇಗಾಗಿದೆ ಅಂತ. ಈ ಬಸಳೆ ಸಾರು ಟೇಸ್ಟ್ ಹೇಳಿ ಹೆಂಗಾಗಿದೆ ಅಂತ. ಚಲೋ ಆಗಿದೆಯಾ? ಸೂಪರ್ ಆಗಿದೆ. ಸೂಪರ್ ಆಗಿದೆಯಾ? ಸರಿ. ಇದು ಗಂಜಿ ಜೊತೆಗೆ ಊಟ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತದೆ. ಬಸಳೆ ಸಾರು ಟೇಸ್ಟ್ ಆಗಿದೆ. ನಾನು ತಿಂದೆ, ಚೆನ್ನಾಗಿದೆ. ಅದೇ ಥರ ನೀವು ಕೂಡ ಮಾಡಿ. ಮತ್ತು ಮುಂದಿನ ಹೊಸ ರುಚಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.